ಜಾಕೆಟ್ ಲೆಂತ್ 18 ಇಂಚ್ ಅದ. ನಾವಿಲ್ಲಿ 19.5 ಇಡಬೇಕು ಲೆಂತ್. ಹಂಗ 6 ಇಂಚ್ ಬಗಲ್ ಇಳಿಸ್ಬೇಕು. ಇಲ್ಲಿ 3.25 ಇಂಚ್ ಬಿಡಬೇಕು. 6 ಇಂಚು ನೋಡ್ರಿ. ಜಸ್ಟ್ 26.5 ಐತಿ. 3 ಇಂಚ್ ಪ್ಲಸ್ ಮಾಡ್ಕೊಂಡು ಆದ್ಮೇಲೆ ಅದರ 4ನೇ ಭಾಗ ಏನಿರುತ್ತಲ್ಲ ಅದನ್ನ ನಾವು ಇಲ್ಲೇ ಇಡಬೇಕು. ಅಂದ್ರ ಅದು 7.7 1 ಪಾಯಿಂಟ್ ಬರುತ್ತೆ. ನಾವು 7.5 ಇಟ್ಟರು ಪರವಾಗಿಲ್ಲ. 2 ಇಂಚು ಎಕ್ಸ್ಟ್ರಾ ಮಾರ್ಜಿನ್ ಇಡ್ರಿ. ಇಲ್ಲೇನೈತಿಲ್ಲ ಕೆಳಗಡೆ 7.7 ಇಡ್ರಿ ಸಾಕು. ಸೇಮ್ ಇಲ್ಲೇನಿರ್ತಲ್ಲ ಅದೇ ಸೈಜ್ ಇಲ್ಲಿ ಇಡೋದು. ಆಸ್ ಇಟ್ ಈಸ್ 2 ಇಂಚು ಈ ತರ ಎಕ್ಸ್ಟ್ರಾ ಮಾರ್ಜಿನ್. ಇನ್ನ ಇದ್ರ ನಡಬಾರ್ಕ ಏನೈತಲ್ಲ ಇವು 2 ಮಾರ್ಕಿನ ನಡಬಾರ್ಕ ಇದು 13.5 ಐತಿ. 13.5 ಇದ್ರ ಅರ್ಧ ಮಾಡ್ಬೇಕು ನಾವು. ಅಂದ್ರ ಈ ತರ ಎಷ್ಟು ಬರುತ್ತ? 0.7 ಬಂತ. ಅದ 0.7ಕ್ಕ ನಾವಿದೆ ಮಾರ್ಕ್ ಹಾಕೋಬೇಕು. ಹಾಕೊಂಡಾದ್ಮೇಲೆ ಈ ತರ ಒಂದು ಮಾರ್ಕ್ ಹಾಕೋಬೇಕು. ಇನ್ನ ನಡ ದಳತಿ ಏನೈತಲ್ಲ 24 ಇಂಚ್ ಐತಿ. ಇದಕ್ಕೆ 1 ಇಂಚ್ ಎಷ್ಟು ಇಡ್ಬೇಕಂತ ಹೇಳಿ. 1 ಇಂಚ್ ಇಟ್ರೆ 25 ಆಯ್ತು. 25 ಪ್ಲಸ್ 3 ಇಂಚ್ ಒಡಾಯಿಸ್ಬೇಕು. 3 ಇಂಚ್ ಒಡಾಯಿಸಿದ್ರೆ 28 ಆಯ್ತು. 28ರ 4ನೇ ಭಾಗ ಏನಿರ್ತಲ್ಲ 7 ಇಂಚ್ ಬರುತ್ತೆ. ಅದೇ 7 ಇಂಚ್ನ ನಾವು ಇಲ್ಲೇ ಇಡಬೇಕು. 2 ಇಂಚು ಮಾರ್ಜಿನು. ಇನ್ನು 6 ಇಟ್ಟಿರ್ತೀವಲ್ಲ ಶೋಲ್ಡರ್, ಇದು ಕೂಡ ಸೇಮ್ 6. ಇನ್ನ ಇದು ಮಾರ್ಕಿಂಗ್. ಇಲ್ಲೇ 7.7 ಅದ. ಇದ್ರ ಅರ್ಧ ಏನಿರ್ತಲ್ಲ 3.5 1 ಪಾಯಿಂಟ್ ಬರ್ತದೆ. ಅದ 3.5 1 ಪಾಯಿಂಟಿಗೆ ಒಂದು ಈ ತರ ಮಾರ್ಕ್ ಹಾಕೋಬೇಕು. ಹಾಕೊಂಡಾದ್ಮೇಲೆ ಇಲ್ಲಿ 1.5 ಇಂಚು ಇಲ್ಲಿ ಮಾರ್ಕ್ ಹಾಕೋಬೇಕು. ಇನ್ನು ಇಲ್ಲೇ ಕೂಡ 1.5 ಇಂಚು ಮಾರ್ಕ್ ಹಾಕೋಬೇಕು. ಅದಾದ್ಮೇಲೆ ಇಲ್ಲೇ ಈ ತರ ಕ್ರಾಸ್ ಮಾರ್ಕ್ ಹಾಕೋಬೇಕು. ಈ ತರ ಇದು ಕೂಡ ಕ್ರಾಸ್ ಮಾರ್ಕ್ ಹಾಕ್ಬೇಕು. ಈ ತರ ಈಗ ಹೊಲಿಂದ ಒಂದು ಮಾರ್ಕ್ ಹಾಕೊಂಡ್ಬಿಡ್ರಿ. ಆಯ್ತು, ಇಷ್ಟೇ ಇದು ಕಟ್ಟಿಂಗ್. ತೋರಿಸ್ತೀನಿ ಯಾವ ತರ ಕಟ್ ಮಾಡಬೇಕು, ಯಾವ ತರ ಸ್ಟಿಚ್ ಮಾಡ್ಬೇಕು ಅನ್ನೋದು. ಪಾಕೆಟ್ ಇಲ್ಲೇ ಬರ್ತಾವ. ಬ್ಯಾಕ್ ಪ್ಯಾಕೆಟ್ 2 ಈ ಸೈಡ್. ಬ್ಯಾಕ್ ರೆಡಿ ಮಾಡೋದ್ನಾಗ ಇದೇ ಲೆಂತ್. ಹಿಂದ್ಗಡೆ ಈ ತರ ರೌಂಡ್ ಕಟಿಂಗ್ ಮಾಡ್ಕೊರಿ. ಇನ್ನು ನೆಕ್ಸ್ಟ್ ವಿಡಿಯೋದಾಗ ನಿಮಗೆ ಇದ್ರ ಸ್ಟಿಚಿಂಗ್ ಸಿಗುತ್ತೆ, ನೋಡ್ಕೊರಿ ಅದನ್ನು ಕೂಡ. ಥ್ಯಾಂಕ್ ಯು.